ರಾಜು ಮತ್ತು ರಾಧಾ. ರಾಜು ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ನಮ್ಮ ಭಾರತದ ಪ್ರಥಮ ರಾಜು ಮತ್ತು ರಾಧಾ. ಹೌದಲ್ಲ? ನೀನ್ ಹೇಳಪ್ಪ ಇವಾಗ ಯಾರು ವಿದ್ಯಾಭೂಷಣ. ರಾಜು ಮತ್ತು ರಾಧಾ ಯಾವ ಪರ್ವತ ಇರ್ತಾರ? ನಿಧಾನ ಉಷ್ಟು ಹಂಗೆ ಹೇಳ್ಬಿಡ. ಜಾಕೀರ್ ಗಿರಿ, ಜಾಕೀರ್ ಹುಸೇನ್. ಎಷ್ಟನೇ ರಾಷ್ಟ್ರಪತಿಗಳು? ಜಾಕೀರ್ ಗಿರಿ ಪರ್ವತ. ಯಾವ? ವಿ.ವಿ. ಗಿರಿ. 4ನೇ ರಾಷ್ಟ್ರಪತಿಗಳು ಭಾರತದ್ದು. ರಾಜು ಮತ್ತು ರಾಧಾ ಜಾಕೀರ್ ಗಿರಿ ಪರ್ವತ ಏರ್ತಾರೆ. ಅಲ್ಲಿ ಅವ್ರ ಜೊತೆಗೆ ಯಾರು ಬರ್ತಾರ? ಫಕ್ರುದ್ದೀನ್ ಸಾಹೇಬರು ರಾಷ್ಟ್ರಪತಿಗಳು. ಮತ್ತ ನೀಲಂ ಸಂಜೀವ್ ರೆಡ್ಡಿ ಅವರು ಇವ್ರ ಜೊತೆಗೆ ಮತ್ತ ವಿ.ವಿ. ಗಿರಿ ಅವರು, ಫಕ್ರುದ್ದೀನ್ ರೆಡ್ಡಿ, ಜೈಲನ್ ಜೈಲ್ ಸಿಂಗ್ ಇವ್ರು ಬರ್ತಾರ. ನೋಡು ಕಥೆ ಎಷ್ಟು ಚೆನ್ನಾಗಿದಲ್ಲ. ರಾಷ್ಟ್ರಪತಿಗಳ ಹೆಸರನ್ನು ನೆನೆಸಿಟ್ಟುಕೊಳ್ಳುವಂತ ಕಥೆ ಇದು, ಹೌದಲ್ಲ? ರಾಜು ಮತ್ತು ರಾಧಾ ಜಾಕೀರ್ ಗಿರಿ ಪರ್ವತ ಏರ್ತಾರ. ಅವ್ರ ಜೊತೆಗೆ ಫಕ್ರುದ್ದೀನ್ ಹೌದಾ, ವಿ.ವಿ. ಗಿರಿ ಅವರು ಬರ್ತಾರ. ಆ ನಂತರ ಇವ್ರೆಲ್ಲರೂ ನೀರಡಿಕೆ ಆಗಿರ್ತದ. ಬೆಟ್ಟ ಏರ್ನ ಹೋಗಿಂದ ಅಲ್ಲಿ ಯಾವ ದೇವಸ್ಥಾನ ಕಾಣಿಸ್ತದ? ರಮಾಶಂಕರ ನಾರಾಯಣ, ರಮಾದೇವಿಯವರು. ಶಂಕರ ದಯಾಳ್ ಶರ್ಮಾ, ರಮಾಶಂಕರ ನಾರಾಯಣ ದೇವಾಲಯ ಕಾಣಿಸ್ತದ. ಹೌದಾ? ಅವ್ರೆ ಇಲ್ಲಿ ಅವರೆಲ್ಲರೂ ಈ ದೇವಾಲಯಕ್ಕೆ ಹೋಗ್ತಾರ. ಅಲ್ಲಿ ಯಾರು ಡ್ರೈವ್ ಮಾಡ್ತಾ ಕೂತಿರ್ತಾರ? ಅಬ್ದುಲ್ ಕಲಾಂ ಸಾಹೇಬರು, ಡಾಕ್ಟರ್ ಅಬ್ದುಲ್ ಕಲಾಂ ಸಾಹೇಬರು ಡ್ರೈವ್ ಮಾಡ್ತಿರ್ತಾರ. ಅವರಿಗೆ ಸಹಾಯವನ್ನ ಯಾರು ಮಾಡ್ತಿರ್ತಾರ? ಕಲಾಮರ ಪ್ರತಿಭೆಯನ್ನ ಕಾಣಿಸ್ತಾರ. ಕಲಾಮರ ಪ್ರತಿಭೆ ಅಂದ್ರೆ ಪ್ರತಿಭಾ ಪಾಟೀಲ್. ಆ ನಂತರದಲ್ಲಿ ಅವ್ರಿಗೆ ಸಹಾಯವನ್ನ ಮಾಡೋರು ಯಾರಪ್ಪ? ಪ್ರಣಬ್ ಮುಖರ್ಜಿ ಅವರ ಮತ್ತು ಗೋವಿಂದರು ಸಹಾಯ ಮಾಡ್ತಿರ್ತಾರೆ. ಪ್ರಣಬ್ ಗೋವಿಂದ್ ಅಂದ್ರೆ ಒಟ್ಟು ಎಷ್ಟು ಮಂದಿ ರಾಷ್ಟ್ರಪತಿಗಳಾದ್ರು? 14 ಜನ ರಾಷ್ಟ್ರಪತಿಗಳಾದ್ರು. ಇವರು ಎಲ್ಲ ಹೆಸರುಗಳನ್ನ ನಾವು ಈ ಕಥೆಯನ್ನ ಹೇಳೋದ್ರ ಮೂಲಕ ತಿಳ್ಕೋಬೇಕು. ಚೆನ್ನಾಗಿರ್ತಾರ ಕಥೆ, ಚೆನ್ನಾಗಿದ್ರೆ ಒಂದು ಕ್ಲಾಸ್ ಹಾಕಿ. ಹಾಯ್, ಹಲೋ ಮಕ್ಕಳೇ, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ವೆರಿ ಗುಡ್, ಎಂಜಾಯ್ ಮಾಡಿರಿ. ನೀವು ಕೂಡ ಅದೇ ರೀತಿ ಆ ನಾಟಕವನ್ನು ನೋಡೋದ್ರ ಜೊತೆಗೆ ಆ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ಬರೆಯುವಂತಹ ಸಾಮರ್ಥ್ಯವನ್ನು ನೀವು ಗಳಿಸಿಕೊಳ್ಳಬೇಕು. ಓಕೆನಾ? ಎಸ್.
ಭಾರತ ನಕಾಶೆ ಅನ್ನೋದೊಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತ. ಅದಕ್ಕೆ ಅಪ್ಪು ಅಣ್ಣ ನನ್ನ ಹತ್ರ ಬಂದ ಭಾರತ ನಕಾಶೆ ಅಂತದಂತ ನೋಡು ನಿತ್ಯಣ್ಣ, ಅದ್ರೊಳಗೆ ಏನೇನು ಇರ್ತಾವೋ ಅಂತ ಕೇಳಿದ್ನ. ನಾನು 10th ಕ್ಲಾಸ್ನಾಗ ಓದಿದ್ನು ಸ್ವಲ್ಪ ಅದ ಪಾಠ ನೋಡ. ಅದ ಪಾಠದ ಮೇಲೆ ಅದ್ರದಾಗ ಭಾರತ ನಕಾಶೆ ಬಗ್ಗೆ ನನಗೆ ಗೊತ್ತಿತ್ತು ಹೇಳಿದೆ. ಅದರಲ್ಲಿ ಫಕೀರಪ್ಪ ಬಂದ, ಫಕೀರಪ್ಪ ಮಾವ ಬಂದ ಕಾಸೆ ಅವನಿಗೆ ವಿಸ್ತೀರ್ಣದ ಬಗ್ಗೆ ಗೊತ್ತಿತ್ತ. ಅವ ವಿಸ್ತೀರ್ಣದ ಬಗ್ಗೆ ಹೇಳ್ದ. ಅಷ್ಟರಲ್ಲಿ ಹೇಳಕ್ ಕುಂತಿರಾಗ ನೀ ಬಂದೆ ನೋಡು ಮಾವ. ಮತ್ತೇನೈತಿ 10th ಇದ್ದೋದ್ನೆ ಭಾರತ ಸ್ಥಾನ ಮತ್ತು ವಿಸ್ತೀರ್ಣ ಕಲ್ತೀವಿ. ಅರೆ ನನ್ನ ಮೇರೆಗಳನ್ನ ಜಗ್ಗಿಷ್ಟ, ಮೇರೆಗಳು ನನಗೆ ಬರ್ತಾವು. ನಾನು ಹೇಳ ಹೇಳ್ಬಿಡು ಸ್ವಲ್ಪ ಅಪ್ಪನ ಸ್ವಲ್ಪ ಗಡಿ ಬಾರು. ಅಪ್ಪನ ನೀ ಕೇಳಿಲ್ಲ, ನಮ್ಮ ಭಾರತ ದೇಶ ಇದೆಲ್ಲ ಇದು, ನಮ್ಮ ಭಾರತ ದೇಶದಲ್ಲಿ ಭೂ ಮತ್ತು ಜಲ ಮೇರೆಗಳದಾವು. ಏನ ಭೂ ಮತ್ತು ಜಲ ಮೇರೆ, ನಮ್ಮ ಭಾರತ ಭೂ ಮತ್ತು ಜಲ ಎರಡೂ ನಮ್ಮ ಭಾರತ ದೇಶ ಭೂ ಮತ್ತು ಜಲಮೇರೆಯನ್ನು ಹೊಂದಿದೆ. ಓ ಭೂ ಮತ್ತು ಜಲ ಮೇರೆಯನ್ನು ಹೊಂದೈತಿ. ಮೇರೆ ಅಂದ್ರೆ ಮೇರೆ ಅಂತಂದ್ರ ಬಾಯಿಲ್ಲ. ಈಗ ನಿಮ್ದು 2 ಎಕರೆ ಹೊಲ ಐತಪ್ಪ. ಈಗ ನೀನು 2 ಎಕರೆ ಹೊಲ ಐತಾ, ನೀವು ಇಲ್ಲಿಂದ ನಮ್ದು ಇಷ್ಟು ಉದ್ದ ನಮ್ದು ಇಷ್ಟು ಎಕರೆ ಐತಿ, ಅಗಲ ಇಷ್ಟು ಎಕರೆ ಐತಿ ಅಂತ ನೀನು ಹೆಂಗ ವಧುವು ನಿರ್ಮಾಣ ಮಾಡ್ಕೊಂಡಿರ್ತೀಯಲ್ಲ, ಅದೇ ರೀತಿಯಾಗಿ ನಮ್ಮ ಭಾರತ ಪೂರ್ವದಿಂದ ಪಶ್ಚಿಮವಾಗಿ ಇಷ್ಟು ಅಗಲ ಐತಿ, ಇಷ್ಟು ಉದ್ದ ಐತಿ ಅಂತ ನಮ್ಮ ಭಾರತ ದೇಶವನ್ನು ಇಷ್ಟು ಗಡಿಗಳನ್ನಾಗಿ ಮಾಡ್ಕೊಂಡಿವಿ ನಾವು. ಬರೇ ಭೂಮಿಯಾಗ ಅಷ್ಟ ಗಡಿಗಳನ್ನಾಗಿ ಮಾಡ್ಕೊಂಡಿಲ್ಲ ನಾವು. ಅನೇಕ ನೀರಿನಲ್ಲಿ ಸಹಿತ, ಬೆಟ್ಟ ಗುಡ್ಡಗಳಲ್ಲಿ ಸಹಿತ ಅನೇಕ ಗಡಿಗಳನ್ನಾಗಿ ಮಾಡ್ಕೊಂಡಿವಿ. ನೀರಿನಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳು ನೋಡಪ್ಪ ಇವು, ಬೇರೆ ರಾಷ್ಟ್ರಗಳು ಇವು. ಆದ್ರಿ ಅಮ್ಮನಪ್ಪನ ಇವತ್ತು ಏನು ಉಂಡು ಬಂದಿ ನೀನು ಕೆಟ್ಟ ಉಸಿರು ಮಾಡಕತ್ಬಿಟ್ಟಿಯಪ್ಪ. ಹೌದಣ್ಣ. ಏನ್ ಮಾಡಿದ್ರು ಮನ್ಯಾಗ ಊಟಕ್ಕ? ಈಗ ಮನ್ಯಾಗಲ್ಲು ಪಂಚಾಯತ್ಯಾಗ ಭಾಳ ಕೆಲಸ ಐತಿ. ನಾನೇ ಅಧ್ಯಕ್ಷ. ಅಲ್ಲೋ ಮಾವ, ಅಧ್ಯಕ್ಷ ಆಗಿ ಇಲ್ಲೇ ಇರ್ಬೇಕಾದ್ರೆ ನಿನ್ ಪಂಚಾಯತ್ ಒಳಗೆ ಏನು ಕೆಲಸ ಇರುತ್ತಪ್ಪ? ಅಂತದೇನು ಗಣಕಾರ ಕೆಲಸ ಐತಿ ನಿಮ್ಗೆ? ರೈತರು ಮನಿ ಎಲ್ಲ ತಂದು ಪತ್ರ ಕಳ್ಸ್ಯಾರ, ಅದಕ್ಕ ಈ ಅಧ್ಯಕ್ಷರು ಮುಟ್ಟಿಸಿ ಕಳ್ಸ್ಬೇಕು ಅನ್ನೋದು ಐತಿ. ಅದಕ್ಕೆ ಸ್ವಲ್ಪ ಅವಸರ ತಿಳಿತಿಲ್ಲಪ್ಪ ಅಷ್ಟ್ರಿಗೆ. ಸರಿ ಏನೋ ನಡ್ಸಿರಂಗೈತಿ. ಹೈಸ್ಕೂಲ್ ಟೀಮ್ ಇಲ್ಲ ಐತಿ ಅಲ್ರದ್ದು. ಏನಿಲ್ಲ, ನಮ್ಮ ಅಪ್ಪ ಅನ್ನದನಲ್ಲ ಅವ್ರ ಮಗ ಬೀರ ಅವ್ರ ಮಗಗ ವೆಂಕಿ ಮಾಮ ಇತ್ತ ಬಾರೋ ಮರೆ. ನಮ್ಮ ಭಾರತವು ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯವನ್ನು ಹೊಂದಿದ ರಾಷ್ಟ್ರ ಆಗೈತಪ್ಪ. ಹೌದನು. ಹಂಗಂದ್ರೆ ಪ್ರಜಾಪ್ರಭುತ್ವ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರಪ್ಪ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಇದನ್ನ ಘೋಷಣೆ ಮಾಡಿಸ್ತವ್ರು ಯಾರಪ್ಪ? ಇದನ್ನ ಅಮೆರಿಕದ ಅಧ್ಯಕ್ಷ ಆಗಿರ್ತಕ್ಕಂಥ ಅಬ್ರಹಾಂ ಲಿಂಕನ್. ನಮ್ಮ ಭಾರತದಲ್ಲಿ ಆಡಳಿತಕ್ಕಾಗಿ ನಾವು 29 ರಾಜ್ಯಗಳನ್ನು ಮಾಡ್ಕೊಂಡಿವಿ. ಎಷ್ಟು? 29 ರಾಜ್ಯಗಳನ್ನು ಮಾಡ್ಕೊಂಡಿವಿ. ಅಲ್ಲೋ ವೆಂಕಿ ಮಾಮ, ಮೊನ್ನೆ ನಾನು 28 ಅಂತ ಓದಿದ್ನ. 29 ಹೆಂಗದು ಅವು? ಈಗ ಒಂದು ಹೊಸ ರಾಜ್ಯ ಮಾಡಿರಲ್ಲ. ಹೊಸ ರಾಜ್ಯ ಮಾಡ್ಯಾರನ? ಯಾವ್ದದ? ತೆಲಂಗಾಣ. ಓ ತೆಲಂಗಾಣ. ನಮ್ಮ ಭಾರತದಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಮೊದ್ಲಕ್ಕ 7 ಇದ್ದು, ಈಗ 2 ಎಕ್ಸ್ಟ್ರಾ ಮಾಡ್ರೆ 9. ಯಾವ 2 ಹೊಸದಾಗಿ ಯಾವ್ದು ಅಂದ್ರ ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ 2 ಹೊಸದಾಗಿ ಮಾಡ್ರ. ನಮ್ಮ ಭಾರತ ದೇಶದಲ್ಲಿ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ. ಅಪ್ಪಣ್ಣ ಮರುಭೂಮಿ ರಾಜಸ್ಥಾನ್. ನಮ್ಮ ಭಾರತದಲ್ಲಿ ಅತಿ ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಇಲ್ಲಿ ಬರ್ತಲ್ಲ ಬೀಚ್, ಸಮುದ್ರ ದಂಡಿ ಬರಲ್ಲ. ಸಮುದ್ರ ದಂಡಿ ಎಲ್ಲ ನೋಡಿದ್ದದನ್ನ. ಅಪ್ಪನ ಒಂದ್ಸಲ ನೀನು ನಮ್ಮ ಭಾರತದ ರಾಜಧಾನಿ ಯಾವ್ದಂದ್ರ ದೆಹಲಿ. ದೆಹಲಿ ಭಾರತದ ರಾಜಧಾನಿ ದೆಹಲಿ. ಅಪ್ಪನ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪುಕೋಟೆಯ ಮೇಲೆ ಈಗ ಬಂತಲ್ಲ, ಈಗ ಜನವರಿ 26 ಮತ್ತು ಆಗಸ್ಟ್ 15ರಂದು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣವನ್ನು ಮಾಡ್ತಾರಲ್ಲ, ಧ್ವಜಾರೋಹಣವನ್ನು ಮಾಡಿ ಭಾಷಣವನ್ನು ಮಾಡ್ತಾರಲ್ಲ, ಅಲ್ಲಿ ಎಲ್ಲ ತಿಳ್ಕೊಂಡಿರಿ. ದೆಹಲಿಯೊಳಗ ಕೆಂಪುಕೋಟೆ ಅಂತ ಇರ್ತಲ್ಲ, ಅಲ್ಲಿ ಧ್ವಜಾರೋಹಣವನ್ನು ಮಾಡಿ
ಭಾಷಣವನ್ನು ಮಾಡ್ತಾರ, ಅದು ದೆಹಲಿಯೊಳಗೆ ಮಾಡ್ತಾರ. ಇಷ್ಟೆಲ್ಲ ಒಳಗೊಂಡೈತಿ ನೋಡಪ್ಪ ನಮ್ಮ ಭಾರತ ದೇಶ. ಊಟ ಏನ್ ಮಾಡಿ ಬಂದಿವಿ? ಏನಿಲ್ಲಪ್ಪ, ಮುದಕ್ಕೆ ಸ್ವಲ್ಪ ಚಿಕನ್ ಮಾಡಿದ್ದ, ಅದು ನೋಡ್ಲ ಹಂಗ ಈ ಕಡೆ ಹೊಂಟಿದ್ದ. ನೀವೆಲ್ಲ ಇಷ್ಟೊಂದೆಲ್ಲ ತಿಳ್ಕೊಂಡು ಇಷ್ಟೆಲ್ಲ ಮುಂದುವರೆದಿರಿ, ನನಗೆ ಭಾಳ ಸಂತೋಷ ಆಯ್ತು. ನಾನು ನಡಕ ಸಾಲಿ ಬಿಟ್ಟು ತಪ್ಪಾಗ್ತ ನಿತ್ತಣ್ಣ ನಿನ್ನ ಎದೆ ಮುಟ್ಕೊಂಡು ಹೇಳಕತ್ತೀನಿ. ನನ್ನ ಮಕ್ಕಳು ಎಷ್ಟರ ತನಕ ಸಾಲಿ ಓದ್ತಾವ ನೋಡು, ಅಷ್ಟರ ತನಕ ಓದಿಸ್ತೀನಿ ನೋಡು. ಇದಪ್ಪ ಮಾತಂದ್ರ ನೀವು ಹೋಗ್ತೀವ ನಾವು ಇದುವರೆಗೆ ಹೇಳ್ತೇನ ಅಪ್ಪಗ ಪ್ರಶ್ನೆ ಕೇಳೋ ಮುಖಾಂತರ ಇನ್ನೊಮ್ಮೆ ಹೇಳ್ಬಿಟ್ರ ಅಪ್ಪ ಅವ್ನ ಮಗ ಹೇಳಕ್ ಇನ್ನೊಂದು ಸುಲಭ ಆಗುತ್ತಲ್ಲ. ಏನ್ ತಿಳಿವ ಮಾಡ ಕೇಳ್ರಪ್ಪ ಈಗ ಅಗರ ಪಕ್ಕಿರಪ್ಪ ನೀ ಕೇಳಗರ. ನಿತ್ಯಣ್ಣ, ಭಾರತದ ದಕ್ಷಿಣ ತುದಿ ಯಾವುದು? ಬಾರೋ ಮಾವ, ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಓ ಮಾವ, ಇಂದಿರಾ ಪಾಯಿಂಟ್ ಗೊತ್ತಾತಿಲ್ಲ? ಗೊತ್ತಾಯ್ತು ನೀವು ಅಂದ್ರ ಪಕ್ರಮ್ಮ ಈಗ ನಾವೊಂದು ಹೇಳ್ಬಿಡ್ತೀನಿ ನೀ ಅದಕ್ಕೆ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಹೇಳ್ತೀನಿ ನೋಡ ಮಾವ. 37,87,863 ಚದರ ಕಿಲೋಮೀಟರ್ ಐತು ಮಾವ. ಕರೆಕ್ಟ್. ಹಿಂಗ ಅಂದಾಗ ಮೊದ್ಲ ಗೊತ್ತಾಗಲ್ಲ. ಎಮ್ಮೂರಪ್ಪನ ನೀನೊಂದು ಕ್ವಶನ್ ಕೇಳ್ಬಿಡಪ್ಪ. ಕೇಳ್ಬಿಡನಗರ. ಭಾರತ ಪರ್ಯಾಯ ದ್ವೀಪ ಅಂದ್ರೇನು? ಎಲ್ಲಿ ಕೇಳಿಲ್ಲ. ಪರ್ಯಾಯ ದ್ವೀಪ ಅಂತಂದ್ರ ಮೂರೂ ಕಡೆ ನೀರು ಆವರಿಸಿರ್ತಲ್ಲ. ಪೂರ್ವದಲ್ಲಿ ಅರಬ್ಬಿ ಸಮುದ್ರ, ಪಶ್ಚಿಮದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ. ಮೂರೂ ಕಡೆ ನೀರು ಆವರಿಸಿರ್ತಲ್ಲ. ಮೂರೂ ಕಡೆ ನೀರು ಆವರಿಸಿದ್ದು ನಮ್ಮ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪವನ್ನಾಗಿ ಮಾಡ್ಯಾರ. ಅಪ್ಪ ನಾಲ್ಕಪ್ಪ ಹಂಗಾರ ಎಮ್ಮಪ್ಪಣ್ಣ ನಾನಿಗೊಂದು ಕೇಳ್ತೀನಿ, ಹೇಳ್ತೀಯಾ? ಕೇಳ್ಬಿಡಾಗರ. ಹಂಗಾದ್ರ ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು ಉತ್ತರದಲ್ಲಿ ಬರ್ತಕ್ಕಂಥವು ಯಾವ್ಯಾವು? ನಮ್ಮ ಭಾರತದಲ್ಲಿ ನೇಪಾಳ, ಭೂತಾನ್, ಚೀನಾ. ಅಪ್ಪನ ನೇಪಾಳ, ಭೂತಾನ್, ಚೀನಾ ಗೊತ್ತಾದವಲ್ಲಪ್ಪಣ. ಏ ನೀವೀಗ ಅಪ್ಪಣ್ಣ ಹೇಳ್ತ ನೋಡು ಸತ್ಯ. ಅಪ್ಪಣ್ಣ ಒಂದು ಕ್ವಶನ್ ಕೇಳಬೇಕು. ಭಾರತದ ರಾಜಧಾನಿ ಯಾವ್ದಪ್ಪ ಅಪ್ಪಣ್ಣ? ಭಾರತದ ರಾಜಧಾನಿ ಏನಂದ್ರೆ ಆಗ್ಲೇ ಕೆಂಪಗಿರ್ತದ, ದೆಹಲಿಯಾಗಿರ್ತಲ್ಲ, ದೆಹಲಿ. ಎಷ್ಟು ತಿಳ್ಕೊಂಡಿಯಪ್ಪ ಅಪ್ಪನ? ಎಷ್ಟು ತಿಳ್ಕೊಂಡಿಯಪ್ಪ? ಅಲ್ಲೋ ಎಂಕಿಮಮ್ಮ, ಎಲ್ಲರಿಗೂ ಹೇಳಿದ್ರು ನಾನೊಂದು ನಿಮ್ಗೊಂದು ಪ್ರಶ್ನೆ ಕೇಳ್ಬಿಡಿ. ಪ್ರಜಾಪ್ರಭುತ್ವ ಅಂದ್ರೇನು? ಪ್ರಜಾಪ್ರಭುತ್ವ ಅಂದ್ರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ನೋಡಪ್ಪ. ಅಪ್ಪನ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟವ್ರ ಅಬ್ರಾಹಂ ಲಿಂಕನ್. ಯಾರು? ಅಬ್ರಾಹಂ ಲಿಂಕನ್. ಓ ಅಪ್ಪಣ್ಣ, ಹಂಗ ಹೋಗುವಾಗ ಮರ್ತ್ಗಿತ್ತು ಓದ್ಯೋ ಗ್ಲೋಬ್ ಮತ್ತು ನಕಾಸೆ ತಗೊಂಡ್ ಹೋಗ. ಹಂಗ ನಂದು ಮದ್ರಪ್ಪ ಅಧ್ಯಕ್ಷರ ಪಾರ್ಟಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅನಂತಸಾಗರ ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಾವು ಶ್ರೀ ದೇವರಾಜ್ ಅರಸು BCM ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದವರು ಇದನ್ನು ನಮಗೆ ಈ ರೀತಿ ಮಾಡಲಿಕ್ಕೆ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ನೀಡಿರ್ತಕ್ಕಂಥ ಇಶಾನ್ ರಾವ್ ಕುಲಕರ್ಣಿ ಸರ್ ಅವರಿಗೆ ವಂದನೆಗಳು. ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತ ವಿದ್ಯಾಭ್ಯಾಸವನ್ನು ನಗರ ಪ್ರದೇಶಗಳಲ್ಲಿ ಡಿಜಿಟಲನ್ನು ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಅದು ಹನುಮಸಾಗರ ಕುಷ್ಟಗಿ ತಾಲೂಕಿನ ಮನೆಯಲ್ಲೇ ಕುಳಿತುಕೊಂಡು ಮನೋರಂಜನೆ ಅಭ್ಯಾಸವನ್ನು ಮಾಡಲಿಕ್ಕೆ ಇದು ಒಂದು ನಮಗೆ ಭಾಳ ಒಂದು ಭವಿಷ್ಯಕ್ಕೆ ರೂಪಣೆ ಆಗುತ್ತಂತ ಒಂದು ಒಳ್ಳೆಯ ಅವಕಾಶ. ಶಿಕ್ಷಾ ದೃಷ್ಟಿಯಿಂದ ಇದನ್ನು ಈ ಯೋಜನೆಯನ್ನು ಪರೀಕ್ಷಾ ದೃಷ್ಟಿಯಿಂದ ರೂಪಿಸಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ನಮ್ಮ ಸರ್ಕಾರಿ ಶಾಲೆ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಅಂಕವನ್ನು ಪಡೆದು ನಮ್ಮ ಸರ್ಕಾರಿ ಶಾಲೆಯನ್ನು ಹೆಸರು ತಂದುಕೊಳ್ಳಿ ಅಂತ ಹೇಳುತ್ತಾ ತಾವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬಹುದಾಗಿದೆ. ಇದೊಂದು ಆಡುತ್ತಾ ಮಾಡುತ್ತಾ ಕಲಿಯುವಂಥ ಒಂದು ಚಟುವಟಿಕೆ, ಅತ್ಯಂತ ಆಕರ್ಷಣೀಯವಾಗಿರುತ್ತದೆ.
ಇನ್ನು ಇದರ ಜೊತೆಗೆ ಇನ್ನೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಸರ್ ಏನು ಮಾಡ್ತಾರೆ ಅಂತಂದ್ರೆ ಒಂದು ಚರ್ಚಾ ರೂಪದಲ್ಲಿ ಪಾಠ ಮುಗಿದ ತಕ್ಷಣ ಚರ್ಚಾ ರೂಪದಲ್ಲಿ ತಮಗೆ ಪ್ರಶ್ನೋತ್ತರಗಳನ್ನು ನೀಡಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತಮ್ಮಿಂದ ಹುಡುಕಿಸುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅದರ ನಂತರದ ಪಾಠದಲ್ಲಿ ನಾಟಕದ ರೂಪದಲ್ಲಿ ಅಂದರೆ ಪ್ರದರ್ಶನದ ರೂಪದಲ್ಲಿ ಸರು ತಮಗೆ ಪ್ರಶ್ನೆಗಳನ್ನು ನೀಡಿ ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಾಟಕದ ರೂಪದಲ್ಲಿ ತಮ್ಮೊಂದಿಗೆ ಪ್ರದರ್ಶನ ಮಾಡಿಸ್ತಾ ಕಲಿಕೆಯನ್ನು ಮನಮುಟ್ಟುವಂತೆ ಸರು ಒಂದು ಹೊಸ ವಿನೂತನವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಇನ್ನಿದರ ಜೊತೆಗೆ ಮುಂದಿನ ಪಾಠಗಳನ್ನು ಅದೇ ರೀತಿಯಾಗಿ ಯೋಜನೆಯನ್ನು ಹಾಕಿಕೊಂಡು ನಮ್ಮ ಶಾಲೆಯಲ್ಲಿ ಮತ್ತು ಉಳಿದ ಮಕ್ಕಳಿಗೂ ಅನುಕೂಲವಾಗಲಿ ಅಂತೇಳಿ ಈ ಒಂದು. ಹಲೋ ಮಕ್ಕಳೇ, SSLC ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ? ಪರೀಕ್ಷೆಗೆ ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಯನ್ನು ಸಮಾಜ ವಿಜ್ಞಾನದ ವಿಭಾಗದಿಂದ ನಾನು ಕೊಡ್ತಾ ಇದ್ದೀನಿ. ಇವೆಲ್ಲವುಗಳನ್ನು ಕೇಳೋದ್ರ ಮೂಲಕ ನೀವು ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ಬೋದು. ಓಕೆ, ಇವಾಗ ನಾನೇನೆಂದರೆ SSLC ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿಕೆಯಾಗಿ ಈ ಕಲಿಕಾ ಕಾರ್ಯಕ್ರಮ ಅಂದರೆ ನೀವು ಮನೆಯಲ್ಲಿದ್ದಾಗ ಇದನ್ನು ನೋಡೋದ್ರ ಮೂಲಕ ಹೆಚ್ಚಿನ ಅಂಕಗಳನ್ನು ನೀವು ಗಳಿಸಬಹುದಾಗಿದೆ. ಇವತ್ತು ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂತಹ ಎಲ್ಲ ಸಂಭವನೀಯ ಪ್ರಶ್ನೆಗಳನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಬಿಟ್ಟ ಸ್ಥಳಗಳನ್ನು ತುಂಬಿ. ಮೊದಲನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ. ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ 1775 ರಿಂದ 1782ರವರೆಗೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ ನೋಡಿ, ಯೋಚನೆ ಮಾಡಿ ಯಾವುದಿರಬಹುದು ಅಂತ. ಹೇಳಿತಾ ನೋಡೋಣ ಉತ್ತರನ. 1803 ರಿಂದ 1805. ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದ ವರ್ಷ ಯಾವುದು? 1817 ರಿಂದ 1818. ಓಕೆ, ಮೊದಲ ಆಂಗ್ಲೋ ಮರಾಠ ಯುದ್ಧ ಡ್ಯಾಶ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಯಾವ ಮುಕ್ತಾಯವಾಯಿತು ನೋಡ್ರಿ, ಯೋಚನೆ ಮಾಡಿರಿ. ಹೊಳಿತಾ ಉತ್ತರ ನೋಡೋಣವಾ? ಸಾಲ್ಭಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮರಾಠರು ಕರೆತಂದು ಮತ್ತೆ ದೆಹಲಿಯ ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದು. ಎರಡನೇ ಇದನ್ನು ಆಟೋಮನ್ ಟರ್ಕರು ವಶಪಡಿಸಿಕೊಂಡರು. ಯುರೋಪ್ ಮತ್ತು ಭಾರತಕ್ಕೆ ಮುಖ್ಯ ಕೇಂದ್ರವಾಗಿರ್ತಕ್ಕಂಥ ಅದು ವ್ಯಾಪಾರಕ್ಕೆ ಬಂದಾಗಿಬಿಡ್ತು. ಒಂದನೇ ಕಾರಣ. ಎರಡನೇದು, ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಭೂಮಾರ್ಗವನ್ನು ಮುಚ್ಚಿದರು. ಪೂರ್ವ ಮತ್ತು ಪಶ್ಚಿಮಕ್ಕೆ ಸಂಪರ್ಕವನ್ನು ಕೊಡ್ತಕ್ಕಂಥ ಆ ಭೂಮಾರ್ಗವನ್ನು ಬಂದ್ ಮಾಡಿದರು. ಹೀಗಾಗಿ ಯುರೋಪಿಯನ್ನರು ಅನಿವಾರ್ಯವಾಗಿ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿಬೇಕಾಯಿತು. ಎರಡು ಕಾರಣ ಗೊತ್ತಾದವಲ್ಲ? ಎಸ್. ಇನ್ನು ಸಮುದ್ರಯಾನವನ್ನು ಪ್ರೋತ್ಸಾಹಿಸಿದಂತಹ ಮೊದಲ ದೇಶ ಯಾವುದು? ಯಾವುದಪ್ಪ ಫಸ್ಟ್ ದೇಶ ಗೊತ್ತದೆ ನಿಮಗೆ? ಪೋರ್ಚುಗಲ್. ಪೋರ್ಚುಗೀಸರ ಪೋರ್ಚುಗಲ್. ಈ ದೇಶ ಮೊದಲಿಗೆ ನಾವಿಕರನ್ನು ಹುರಿದುಂಬಿಸಿ ಅವ್ರನ್ನ ಸಮುದ್ರಕ್ಕೆ ಸಾಹಸಕ್ಕೆ ಕಳಿಸಿ ಅವ್ರಿಗೆಲ್ಲ ರೀತಿಯಿಂದ ನೆರವನ್ನು ಕೊಟ್ಟಿರ್ತಕ್ಕಂಥ ದೇಶ ಪೋರ್ಚುಗಲ್. ಇನ್ನು 15ನೇ ಶತಮಾನದಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಯಾರು ಕಂಡುಹಿಡಿದರು ಅಂತಕ್ಕಂಥ ಪ್ರಶ್ನೆ. ಯಾರು ಕಂಡುಹಿಡಿದ್ರು 15ನೇ ಶತಮಾನದಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು? ಗೊತ್ತಿದೆ ನಿಮಗೆ? ಎಸ್, ಪೋರ್ಚುಗೀಸರ ನಾವಿಕ ವಾಸ್ಕೋ ಡ ಗಾಮನು ಸಮುದ್ರ ಮಾರ್ಗವನ್ನು ಕಂಡುಹಿಡಿದ 15ನೇ ಶತಮಾನದಲ್ಲಿ. ಪೋರ್ಚುಗೀಸರ ನಾಯಕ ವಾಸ್ಕೋ ಡ ಗಾಮ ಕಂಡುಹಿಡಿದ. ಸರಿ ಅಲ್ವಾ? ಓಕೆ, ಇನ್ನು 8ನೇ ಪ್ರಶ್ನೆ. ವಾಸ್ಕೋ ಡ ಗಾಮನು ವ್ಯಾಪಾರಕ್ಕೆ ಯಾರಿಂದ ಅನುಮತಿಯನ್ನು ಪಡೆದುಕೊಂಡ? ವಾಸ್ಕೋ ಡ ಗಾಮ ಏನು ಭಾರತಕ್ಕೆ ಬಂದಲ್ಲ, ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾರಿಂದ ಅನುಮತಿಯನ್ನು ಪಡೆದುಕೊಂಡ? ಕ್ಯಾಲಿಕಟ್ ದೊರೆ ಜಾಮೋರಿ ಇವರಿಂದ
ವ್ಯಾಪಾರದ ಅನುಮತಿಯನ್ನು ಪಡ್ಕೊಂಡ. ಕ್ಯಾಲ್ಕಟ್ ದೊರೆ ಜಾಮೋರಿ ಈತನಿಂದ ಅನುಮತಿಯನ್ನು ಪಡ್ಕೊಳ್ತಾನೆ. ಇನ್ನು 9ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಆಲ್ಮೇಡ್ ಯಾರು, ಇವನ ಸಾಧನೆಗಳೇನು ಅಂತಕ್ಕಂಥ ಪ್ರಶ್ನೆ. ಬಹುತೇಕವಾಗಿ 3 ಅಂಕಗಳಿಗೆ ಕೇಳತಕ್ಕಂಥ ಪ್ರಶ್ನೆ ಇದು. ನೋಡಿ, ಈತ ಯಾರು ಅನ್ನೋದು ಒಂದು, ಈತನ ಸಾಧನೆಗಳೇನು ಅನ್ನೋದನ್ನು ನೋಡೋಣ. ಉತ್ತರನ ಫ್ರಾನ್ಸಿಸ್ಕೋ ಆಲ್ಮೇಡ್ ಭಾರತದಲ್ಲಿನ ಪೋರ್ಚುಗೀಸ್ ವಸಾಹತುಗಳ ವೈಸರಾಯ ಆಗಿದ್ದನು. ಒಂದು ಶಕ್ತಿಯುತವಾಗಿರ್ತಕ್ಕಂಥ ನೌಕಾಬಲವನ್ನು ಕಟ್ಟಿದನು. ಇದರಿಂದಾಗಿ ಸುಮಾರು 1 ಶತಮಾನದವರೆಗೂ ಹಿಂದೂ ಮಹಾಸಾಗರ ಪೋರ್ಚುಗೀಸರ ಸಮುದ್ರವಾಗಿ ಮಾರ್ಪಟ್ಟಿತು. ಫ್ರಾನ್ಸಿಸ್ಕೋ ಆಲ್ಮೇಡನ ಸಾಧನೆ ಇವೆರಡು. ಆತ ಪೋರ್ಚುಗೀಸರ ವಸಾಹತುಗಳ ವೈಸರಾಗಿದ್ದ. ಸರಿನಾ? ಎಷ್ಟು ಬರೋದು ಸಾಕು ನೀವು. ಇನ್ನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಯಾರಪ್ಪ ಈತ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಗವರ್ನರ್ ಆಗಿದ್ದ. ಓಕೆ, 11ನೇ ಪ್ರಶ್ನೆ. ಹಾಗಾದರೆ ಅವನದು ಸಾಧನೆಗಳೇನು? ಅಲ್ಫಾನ್ಸೋ ಡಿ ಅಲ್ಬುಕರ್ಕನ ಸಾಧನೆಗಳನ್ನು ನೋಡೋಣವಾ? 1, ಕ್ರಿಸ್ತ 1509ರಲ್ಲಿ ಭಾರತಕ್ಕೆ ಬಂದು ಪೋರ್ಚುಗೀಸ್ ಆಡಳಿತಕ್ಕೆ ಭದ್ರ ಬುನಾದಿಯನ್ನು ಹಾಕಿದ. ಕ್ರಿಸ್ತ 1510ರಲ್ಲಿ ಈತ ಬಿಜಾಪುರ ಸುಲ್ತಾನರಿಂದ ಗೋವಾವನ್ನು ಪಡೆದುಕೊಂಡು ಅದನ್ನು ಗೆದ್ದು ಪೋರ್ಚುಗೀಸರ ವಸಾಹತುವನ್ನಾಗಿ ಆತ ಏನು ಮಾಡಿದ? ಮಾಡಿಕೊಳ್ತಾನೆ ಗೋವಾವನ್ನು. ಓಕೆನಾ? ಇದು ಅವರ ಅಲ್ಫಾನ್ಸೋ ಡಿ ಅಲ್ಬುಕರ್ಕನ ಸಾಧನೆ. ಇನ್ನು 12ನೇ ಪ್ರಶ್ನೆಗಳಿಗೆ ಬರೋಣ. ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಎಲ್ಲಿ ಸ್ಥಾಪಿಸಿದರು ಅಂತ ನೋಡಿ. ದಿಯು ದಮನ್ ಸಾಲ್ಸೆಟ್, ಮುಂಬೈ ಬಳಿಯ ಬೇಸಿನ್ ಮತ್ತು ಮದ್ರಾಸ್ ಹಿಂಗಾಗಬೇಕಾಗಿತ್ತದು. ದಿವು ದಮನ್ ಸಾಲ್ಸೆಟ್ ಮುಂಬೈ ಬಳಿಯ ಬೇಸಿನ್ನು, ಮದ್ರಾಸ್ ಬಳಿಯ ಸಾನಾಥೋಮ, ಬಂಗಾಳದ ಹುಗ್ಲಿಗಳಲ್ಲಿ ಇವರು ತಮ್ಮ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣಗಳೇನು? ಇವರು ಅವನತಿ ಹೊಂದಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣಗಳೇನು ಅನ್ನೋದನ್ನು ನೋಡೋಣ. ಅಲ್ಬುಕರ್ಕ್ ಸಂಘರ್ಷಕ್ಕೆ ಇಳಿಬೇಕಾಯಿತು, 2ನೇ ಕಾರಣ. 3ನೇ ಕಾರಣ, ಮರಾಠರು ಅವರನ್ನು ಬೇಸಿನ್ನಿಂದ ಹೊರಹಾಕಿದರು. 4ನೇದು, ಮೊಘಲರು